ಸೇವಂತಿ ಯಾಕೆ ಮೀರನ್ನ ನೋಡಿ ಹೆದರುತ್ತಿದ್ದಾಳೆ? ಅವಳು ಕಣ್ಸನ್ನೆಲ್ಲಿ ಏನ್ ಹೇಳಿದ್ರು ಕೇಳ್ತಾ ಇದ್ದಾಳೆ. ಏನೋ ನಡೀತಾ ಇದೆ ಇಲ್ಲಿ. ಮಾವ, ತಿಂದು ಹೇಗಿದೆ ಅಂತ ಹೇಳಿ. ಕಲ್ಪನಾ, ಊಟ ಮಾಡು. ನೀರಾ, ಯಾಕೆ ಸುಳ್ಳು ಹೇಳ್ತೀಯ? ಇದು ನೀನ್ ಮಾಡಿರೋ ಅಡ್ಗೆ ಅಲ್ಲ, ಸೇವಂತಿ ಮಾಡಿರೋದು. ಯಾಕತ್ತೆ? ನಾನ್ ಅಡಿಗೆ ಮಾಡಿದ್ದೀನಿ ಅಂದ್ರೆ ನಿಮಗ್ ನಂಬಿಕೆನೆ ಬರ್ತಿಲ್ವಾ? ಹಾಗಲ್ಲ, ಇಷ್ಟು ವರ್ಷದಿಂದ ನಾನು ಸೇವಂತಿ ಕೈ ರುಚಿನ ನೋಡಿದ್ದೀನಿ. ಅಡಿಗೆನ ಬಾಯಿಗಿಟ್ರೆ ಗೊತ್ತಾಗಲ್ವಾ ಯಾರು ಮಾಡಿದ್ದು ಅಂತ? ಇದು ನನ್ ಸೇವಂತಿ ಕೈ ರುಚಿ. ಅತ್ತೆ, ನಾವು ಯಾರ ಕೈಲಿ ಅಡ್ಗೆ ಹೇಳಿಸ್ಕೋತೀವೋ ಅವ್ರ ಕೈ ರುಚಿನೇ ನಮಗೂ ಬರುತ್ತೆ ಅಲ್ವಾ? ಮೀರಾ ಹಾಗೇನೆ, ಮೊದ್ಲಿನ ಥರ ಅಲ್ಲ. ಈಗ ನನ್ನ ಹತ್ರ ಹೇಳಿಸ್ಕೊಂಡು ಅಡ್ಗೆ ಮಾಡೋದನ್ನ ಕಲ್ತಿದ್ದಾಳೆ. ನಾನ್ ಹೇಳ್ಕೊಟ್ಟಿದ್ರಿಂದ ಸೇಮ್ ನಾನ್ ಮಾಡಿರೋ ಅಡ್ಗೆ ಥರಾನೇ ರುಚಿ ಬಂದಿದೆ ಅಷ್ಟೇ. ಏನೋ ಅಪ್ಪ, ನಾನ್ ಅಡ್ಗೆ ಕಲ್ತಿದ್ದು ನಮ್ಮಮ್ಮನಿಂದ. ಹಾಗಂತ ನನ್ ಕೈ ರುಚಿ ನಮ್ಮಮ್ಮನ ಕೈ ರುಚಿ ಎರಡೂ ಒಂದೇ ಇರುತ್ತಾ? ಅಯ್ಯೋ ಅದ್ಕೆ ಯಾರ್ ಮಾಡಿದ್ರೆ ಏನು? ಊಟ ಪಾಯಸ ಎಲ್ಲ ರುಚಿಯಾಗಿದ್ದಾಗ ಸುಮ್ನೆ ತಿನ್ಬೇಕಷ್ಟೇ. ಯಾಕೆ ಕಲ್ಪನಾ, ಯಾಕೆ ಈ ತರ ವಿಚಿತ್ರವಾಗಿ ನಡ್ಕೋತಿದ್ಯಾ? ಬಿಡಿ ಮಾವ, ಅತ್ತೆಗೆ ಸೇವಂತಿ ಅಕ್ಕನೇ ಫೇವ್ರೆಟ್ ಸೊಸೆ. ನಾವೆಲ್ಲ ಏನೇ ಮಾಡಿಟ್ರು ಅವ್ರಿಗೆ ಖುಷಿ ಕೊಡಲ್ಲ ಅನ್ಸುತ್ತೆ. ನೋಡ್ದ್ಯಾ, ನೀನ್ ಈ ರೀತಿ ನಡ್ಕೊಳ್ಳೋದ್ರಿಂದ ಅವ್ರ ಮನ್ಸಲ್ಲಿ ಎಂತ ಡಿಫ್ರೆನ್ಸ್ ಬರುತ್ತೆ ಅಂತ? ಛೇ, ಸ್ವಲ್ಪ ಬುದ್ಧಿ ಇಲ್ವಾ ನಿನ್ಗೆ? ಬಂದ ತಕ್ಷಣ ಅತ್ತೆಗೆ ಮಾವನ್ ಕೈಲಿ ಬೈಸ್ತಾ ಇದ್ದಾಳೆ ಇವಳು. ಮೀರಾ, ನೀನೇನು ಮನ್ಸಲ್ಲಿ ಇಟ್ಕೋಬೇಡಮ್ಮ. ಇವಳು ಸ್ವಲ್ಪ ಹಾಗೆ. ಗೊತ್ತು ಬಿಡಿ ಮಾವ, ಅತ್ತೆ ಹೇಗಂತ. ನನ್ ಯಾವ್ದನ್ನೂ ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಮನ್ಸಲ್ಲಿ ಇಟ್ಕೊಳ್ಳೋಳಾಗಿದ್ರೆ ಇಷ್ಟೊತ್ತಿಗೆ ನಾನು ಈ ಮನೇಲೇ ಇರ್ತಿರ್ಲಿಲ್ಲ ಅಲ್ವಾ? ಅಬ್ಬಬ್ಬಾ, ಈ ತರ ಅರ್ಥ ಮಾಡ್ಕೊಳ್ಳೋಷ್ಟು ಒಳ್ಳೆ ಸೊಸೆ ಸಿಕ್ಬಿಟ್ರೆ ಅತ್ತೆ ಸೊಸೆಂದ್ರ ಮಧ್ಯೆ ಜಗಳನೇ ಇರಲ್ಲ ಬಿಡು. ಅಣ್ಣ, ನಮ್ ಮೀರಾ ಇದ್ದಾಳಲ್ಲ, ಚಿಂದಂತ ಹುಡುಗಿ. ಈ ಮನೇಲಿ ಎಲ್ರಿಗಿಂತ ನನ್ ಮೀರನ್ ಕಂಡ್ರೆ ತುಂಬಾ ಇಷ್ಟ. ಇವಳೊಬ್ಳು ಯಾವಾಗ್ಲೂ ನಮ್ಗಾಗ್ದೇ ಇರೋರ್ ಪರನೇ ಇರ್ತಾಳೆ. ಅತ್ತೆ, ಇನ್ನೊಂಚೂರು ಬಡಿಸ್ಲಾ? ಬೇಡ. ಮೀರಾ, ಅಡ್ಗೆ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ, ತುಂಬಾ ರುಚಿಯಾಗಿದೆ. ಥ್ಯಾಂಕ್ಸ್ ಮಾವ. ನೋಡಿದ್ರ ಅಜ್ಜಿ, ಆ ಮೀರನ ಅವತಾರನ? ಪಾಪ ಕಷ್ಟಪಟ್ಟು ಅಡ್ಗೆ ಮಾಡಿದ್ದು ಸೇವಂತಿ ಅಕ್ಕ. ಆದ್ರೆ ಈ ಮೀರ ಮಾವನ ಹತ್ರ ಹೋಗಿ ತಾನೇ ಅಡ್ಗೆ ಮಾಡಿದ್ದು ಅಂತ ಜಂಬ ಕೊಚ್ಕೊಂಡ್ಲು. ನನಗಂತೂ ಮೈಯೆಲ್ಲ ಉರಿತಿದೆ. ಏನ್ ಮಾಡೋದು ಹೇಳು, ಎಲ್ಲ ನಮ್ ಕರ್ಮ. ನಾವೆಲ್ಲ ಅವಳ ನಂಬಿ ದೊಡ್ಡ ಕೆಲಸ ಮಾಡ್ಬಿಟ್ವಿ ಅಜ್ಜಿ. ಈಗ ನೋಡಿ ನಮ್ಮನೆಗೆ ಬಂದು ನಮ್ ಜೊತೆ ಹೇಗ್ ಆಟಾಡ್ತಿದ್ದಾಳ ಅವಳು ಅಂತ. ಮಾವಂಗ್ ಹುಷಾರಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಡ್ಕೊಂಡ್ ಸುಮ್ನೆ ಇದ್ದೀನಿ ಅಷ್ಟೆ. ಇಲ್ಲ ಅಂದ್ರೆ
ದಬಾಯಿಸಿ ಅವಳ ಕೆನೆಗೆ ಬಾರಿಸ್ತಿದ್ದೆ. ನಮ್ಮ ಹಣೆ ಬರನೇ ಸರಿಗಿಲ್ಲ ಅಂದ್ರೆ ಯಾರನ್ನ ಅಂದ್ರು ಬೈದ್ರು ಏನ್ ಪ್ರಯೋಜನ ಹೇಳು? ಅದು ಯಾವ ಜನ್ಮದಲ್ಲಿ ನಾವೇನ್ ಪಾಪ ಮಾಡಿದ್ವೋ ಏನೋ ಗೊತ್ತಿಲ್ಲ. ಅದ್ಯಾಕೋ ಭಗವಂತ ನಮ್ಮ ಮೇಲೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾನೆ. ಆ ಭಗವಂತ ನನ್ಗೆ ಒಳ್ಳೆ ಸಾವೇ ಕೊಡಲ್ಲ ಅನ್ಸುತ್ತೆ ಕಣೆ. ಅಜ್ಜಿ ಬಿಡ್ತು ಅನಿ, ಯಾಕಜ್ಜಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನ್ ಮಾಡು ಅಂತ್ಯ ಪೂಜಾ? ಇಲ್ಲ ಆಗ್ತಿರೋದ್ನೆಲ್ಲ ನೋಡ್ತಿದ್ಯಲ್ಲ. ಯಾವತ್ತಾದ್ರೂ ಒಂದು ದಿನ ಈ ಮನೇಲಿ ನಾವೆಲ್ಲ ನೆಮ್ಮದಿಯಾಗಿರೋದನ್ನ ನೋಡಿದ್ಯಾ? ಯಾವಾಗ ನೋಡಿದ್ರು ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕಿರಿಕು. ಒಂದು ಹೋಯ್ತು ಅನ್ನಷ್ಟರಲ್ಲಿ ಇನ್ನೊಂದು ಶುರುವಾಗಿರುತ್ತೆ. ಅಜ್ಜಿ ನೀವ್ ಹೇಳೋದ್ ನಿಜಾನೇ. ಆಗ ಆ ಪ್ರಿಯಾ ಈ ಮನೇಲಿ ಇಟ್ಕೊಂಡು ಮಾಡ್ಬಾರ್ದಿರೋ ಕೆಲ್ಸನೆಲ್ಲ ಮಾಡಿದ್ಲು. ನನ್ ಮೇಲ್ ಸೇರಿಟ್ಕೊಂಡು ನನ್ ಮಗುನ ಕೊಂದ್ಲು. ಅಕ್ಕನ್ ಮಗುನ ಕೊಲ್ಲೋದಕ್ ಪ್ರಯತ್ನ ಪಟ್ಲು. ಅಕ್ಕ ಪಾಪ ಗರ್ಭಕೋಶನ ಕಳ್ಕೊಳ್ಳೋ ಹಾಗೆ ಮಾಡಿದ್ಲು. ಪಾಪ ಕರ್ಣ ಬಾವಗ್ ಮೋಸ ಮಾಡಿದ್ಲು. ಆಮೇಲೆ ಈ ಮಾಯವನ ಆಟ ಬೇರೆ. ಅಕ್ಕ ಆಗಿದ್ದಕ್ಕೆ ಹೇಗೋ ಅವಳಿಂದ ಈ ಮನೆನ ಕಾಪಾಡಿದ್ರು. ಎಲ್ಲ ಮುಗೀತು ಅನ್ನೋಷ್ಟೊತ್ತಿಗೆ ಈ ಮೀರಂಗ್ ಅದ್ ಏನ್ ಕೆಟ್ಟ ಬುದ್ಧಿ ಬಂತು ಏನೋ ಅಜ್ಜಿ. ಈಗ ಕೆಟ್ಟು ಬುದ್ಧಿ ಬಂದಿದ್ದಲ್ಲ, ಅವಳು ಮೊದ್ಲಿಂದಲೂ ಕೆಟ್ಟವಳೆ. ನಾನ್ ಬಡ್ಕೊಂಡೆ, ಆದ್ರೆ ಇದ್ಯಾವುದೂ ನಿಮ್ಗೆ ಅರ್ಥ ಆಗ್ಲಿಲ್ಲ. ಈಗ ನೋಡು, ನಮ್ ಸೇವಂತಿ ಹೋಗಿ ಅವಳು ಕಾಲಿಡ್ಕೊಂಡು ಬೇಡ್ಕೊಂಡ್ರು ಅವಳು ಕರುಣೆನೇ ತೋರ್ಸ್ಲಿಲ್ಲ. ಅಜ್ಜಿ ಬೇಜಾರಾಗ್ಬೇಡ. ಏನೋ ಬೇಜಾರ್ ಮಾಡ್ಕೋಬಾರ್ದು. ಇದನ್ನೆಲ್ಲ ನೋಡಿದ್ರೆ ಮನ್ಸ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಕಳೆಗಳಿಗಲಿ ಯಾಕೋ ನಮ್ಗಿಂತ ಕಷ್ಟ. ಮೀರಾ ಹೀಗೆಲ್ಲ ಆಡೋದಕ್ಕೆ ಕಾರಣ ಇದೆ ಅಜ್ಜಿ. ಅವಳ ಮನಸ್ಸಲ್ಲಿ ನನ್ನ ಮತ್ತೆ ಸೇವಂತಿ ಮೇಲೆ ದ್ವೇಷ ಇದೆ. ಅವಳ ಅಕ್ಕನ ಸಾವಿಗೆ ನಾವೇ ಕಾರಣ ಅಂತ ಅನ್ಕೊಂಡು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಅವಳ ಸಾವಿಗೆ ಕಾರಣ ನಾವಲ್ಲ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸಿದ್ರೆ ಅವಳು ಖಂಡಿತ ಸರಿ ಹೋಗ್ತಾಳೆ. ಭಾವ ಅದೇನ್ ಅರ್ಥ ಮಾಡಿಸ್ತಿರೋ ಬೇಗ ಅರ್ಥ ಮಾಡಿಸಿ ಭಾವ. ಈ ತರ ಇರೋದಕ್ಕಾಗಲ್ಲ. ಕೋಪ ಅನ್ನೋ ಮಂಜು ಅವಳ ಕಣ್ಣಿಗೂ ಅವಳ ಮನಸ್ಸಿಗೂ ಕವದಿದೆ. ನಮ್ಮ ಒಳ್ಳೆತನನ ಅವಳಿಗೆ ಎಷ್ಟೇ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡಿದ್ರು ಅವಳು ಕಾಣಲ್ಲ. ನಾವು ಅವಳಿಗೆ ಏನೇ ಹೇಳೋಕೋದ್ರು ಈಗ ಅವಳಿಗೆ ಅರ್ಥನೂ ಆಗಲ್ಲ. ಹಾಗಂತ ಇನ್ನು ಎಷ್ಟ್ ದಿನ ಭಾವ ಇವಳ ಕೈ ಕೆಳಗಡೆ ಈ ತರ ಜೀವನ ಮಾಡಕ್ಕಾಗತ್ತೆ?